ಓಂ ಗುರುಭ್ಯೋ ನಮಃ. ಹರಿ ಓಂ ಹರಿ. ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಪಂಡಿತ್ ಶ್ರೀ ಸಿದ್ಧಾಂತ ಅರುಣ್ ಶರ್ಮ ಗುರೂಜಿ. ವಿಶೇಷವಾಗಿ ಈ ಒಂದು ಸಂಚಿಕೆಯಲ್ಲಿ ನಾವು ಮೀನರಾಶಿಯ ಸೆಪ್ಟೆಂಬರ್ ತಿಂಗಳ ಮಾಸಿಕ ಭವಿಷ್ಯವನ್ನು ಹೇಳೋಣ. ವಿಶೇಷವಾಗಿ ನಿಮಗೆ ಈ ಒಂದು ಮಾಸದಲ್ಲಿ ಅವಕಾಶಗಳು ಮತ್ತು ಸವಾಲುಗಳು ಮಿಶ್ರಣವಾಗಿ ಸಿಗ್ತವೆ. ಸಹೋದ್ಯೋಗಿಗಳಿಂದ ಸಂಪೂರ್ಣವಾದಂತಹ ಬೆಂಬಲ, ನಿರೀಕ್ಷೆಗೂ ಮೀರಿದಂತಹ ಉದ್ಯೋಗ ಅವಕಾಶಗಳು, ವೃತ್ತಿಪರದಲ್ಲಿ ಸ್ಥಿರತೆ ಅವಕಾಶಗಳು ಸಹಿತ ತಮಗೆ ಸಿಗ್ತಾ ಹೋಗುತ್ತೆ. ವ್ಯಾಪಾರದಲ್ಲಿ ತೊಡಗಿರೋರಿಗೆ ಸವಾಲುಗಳು ಸಹಿತ ಬರುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಈ ತಿಂಗಳು ಲಾಭದಾಯಕವಾದಂತಹ ತಿಂಗಳಾಗಿರುತ್ತೆ. ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. 7ನೇ ಮನೆಯಲ್ಲಿ ಆಳುವಂತಹ ಬುಧ ಪಂಚಮ ಸ್ಥಾನದಲ್ಲಿ ಆರಂಭಿಸ್ತಾನೆ. ಹೆಚ್ಚಿನ ಆದಾಯ ಮತ್ತು ವ್ಯಾಪಾರ ಪ್ರಗತಿ ತಮಗೆ ಉಂಟಾಗುವಂಥ ಸಾಧ್ಯತೆ ಜಾಸ್ತಿ ಆಗಿದೆ ಮೀನರಾಶಿಯವರಿಗೆ. ವಿಶೇಷವಾಗಿ ಈ ಒಂದು ಮಾಸದಲ್ಲಿ ತಮಗೆ ಕರಕುಶಲ ಸಾಮಗ್ರಿಗಳಾಗಿರಬಹುದು ಅಥವಾ ಒಂದು ಬೆಳವಣಿಗೆಯನ್ನು ತರುವಂತಹ ಒಂದು ವಸ್ತುಗಳಾಗಿರಬಹುದು. ಕರಕುಶಲವನ್ನು ಸಾಮಗ್ರಿಗಳನ್ನು ಯಾರು ಮಾರಾಟ ಮಾಡ್ತಾ ಇರ್ತೀರಿ ಅವರಿಗೆ ಲಾಭಗಳು ತಂದುಕೊಡುತ್ತೆ. ವಿದ್ಯಾರ್ಥಿಗಳಿಗೆ ಧನಾತ್ಮಕವಾದಂಥ ಫಲಿತಾಂಶ, ನಿರೀಕ್ಷೆಗೂ ಮೀರಿದಂತಹ ಒಂದು ವಿಚಾರಗಳು ಬರುವಂಥ ಸಾಧ್ಯತೆಗಳು ಬರುತ್ತೆ. 2ನೇ ಮನೆಯ ಅಧಿಪತಿಯಾದಂತಹ ಮಂಗಳ ಉತ್ತಮ ಸ್ಥಾನದಲ್ಲಿ ಇರೋದರಿಂದ ಹೆಚ್ಚು ಲಾಭಗಳು ಸಹಿತ ತಮಗೆ ಕಂಡು ಬರುತ್ತೆ ನನ್ನ ಪ್ರೀತಿಯ ವೀಕ್ಷಕರೇ. ವಿಶೇಷವಾಗಿ ಮೀನರಾಶಿಯವರಿಗೆ ಒಟ್ಟಾರೆಯಾಗಿ ನಾನು ಹೇಳೋದಾದರೆ, ಸುಲಭವಾಗಿ ಅವರು ಜಯವನ್ನು ಸಾಧಿಸುವಂತಹ ಘಟಕಕ್ಕೆ ಅವರು ತಲುಪ್ತಾರೆ. ಈ ಮಾಸ ಅವರು ಸ್ವಲ್ಪ ರೊಮ್ಯಾಂಟಿಕ್ ಆಗಿರ್ತಾರೆ. ಪತಿ ಪತ್ನಿಯ ಜೊತೆಗೆ ಉತ್ತಮವಾದಂತಹ ಬೆಳವಣಿಗೆಯನ್ನು ತೆಗೆದುಕೊಳ್ಳುವಂಥ, ಸಂಗಾತಿಗಳೊಂದಿಗೆ ಪ್ರೀತಿ ಅನುಭವಗಳನ್ನು ತೆಗೆದುಕೊಳ್ಳುವಂಥ, ಶುಕ್ರನ ಸ್ಥಾನ ಉತ್ತಮವಾಗಿರೋದ್ರಿಂದ ರೊಮ್ಯಾಂಟಿಕ್ ಆಗಿ ಬೆಳವಣಿಗೆಗಳು ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಕೆಲವೊಂದು ತಪ್ಪು ತಿಳುವಳಿಕೆಗಳನ್ನು ತಾವು ಮಾಡಿಕೊಳ್ಳುವಂಥದ್ದು ಸ್ವಲ್ಪ, ಅದರ ಬಗ್ಗೆ ತಾವು ಹೆಚ್ಚಿನ ಗಮನವನ್ನು ಕೊಡೋಕ್ಕೆ ಹೋಗಬೇಡಿ. ಹೆಚ್ಚಿನ ಗಮನವನ್ನು ತಮ್ಮ ಒಂದು ಕಾರ್ಯರೂಪಕ್ಕೆ ತರುವ ರೀತಿಯಲ್ಲಿ ಮಾಡಿಕೊಳ್ಳಿ. ನಿಗೂಢವಾದಂತಹ ಸಲಹೆಗಳನ್ನು ತಾವು ಪಡಿತೀರಿ. ಏರಿಳಿತಗಳು ಹೆಚ್ಚಾಗಿದ್ದರೂ ಸಹಿತ ತಾವು ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ತಮ್ಮ ಧೈರ್ಯ, ತಮ್ಮ ಶೌರ್ಯ, ತಮ್ಮ ಏಕಾಗ್ರತೆಯ ಬಗ್ಗೆ ತಮ್ಮ ಗಮನವನ್ನು ತಾವು ಹರಿಸಿ. ಆರೋಗ್ಯದಲ್ಲಿ ಭುಜಗಳು, ಕೀಲುಗಳು ಮತ್ತು ಸಂಧಿವಾತಗಳು ಬರುವಂತಹ ಪರಿಸ್ಥಿತಿಗಳು ಬರುತ್ತೆ. ಜಾಗೃತಿಯಾಗಿರಿ. ಆರೋಗ್ಯದ ಮೇಲೆ ಹೆಚ್ಚಿನ ಗಮನವನ್ನು ಹರಿಸೋದು ಅತಿ ಉತ್ತಮ ಅಂತಲೂ ಸಹಿತ ಹೇಳ್ಬೋದು ಮೀನರಾಶಿಯವರಿಗೆ. ವಿಶೇಷವಾಗಿ ಮೀನರಾಶಿಯವರು ನಾರಾಯಣ ಧ್ಯಾನವನ್ನು ಮಾಡುವಂಥದ್ದು, ವಿಷ್ಣುವಿನ ಸಹಸ್ರನಾಮವನ್ನು ಪಠನೆಯನ್ನು ಮಾಡುವಂಥದ್ದು ಅತಿ ಉತ್ತಮ. ಅದೃಷ್ಟ ಸಂಖ್ಯೆಯಾಗಿ ತಾವು 4 ಆಯ್ಕೆ ಮಾಡ್ಕೊಳ್ಳಿ. ಅದೃಷ್ಟ ಬಣ್ಣವಾಗಿ ತಾವು ಶ್ವೇತ ಬಣ್ಣದ ಜೊತೆಗೆ ಕಿತ್ತಳೆ ಬಣ್ಣವನ್ನು ಸಹಿತ ಆಯ್ಕೆ ಮಾಡ್ಕೊಳ್ಳೋದು ಅತಿ ಉತ್ತಮ. ನೇರಳೆ ಬಣ್ಣ ಅಂತಲೂ ಸಹಿತ ಹೇಳ್ಬೋದು. ಇದರಿಂದ ತಮಗೆ ವಿರುದ್ಧದಾಯಕವಾಗಿರುತ್ತೆ. ಸಹಸ್ರನಾಮವನ್ನು ಪಠನೆ ಮಾಡಿ ವಿಷ್ಣುವಿನ ದೇವಾಲಯದಲ್ಲಿ ವಿಷ್ಣುವಿಗೆ ತುಳಸಿಯನ್ನು ಅರ್ಪಣೆಯನ್ನು ಮಾಡುವಂಥದ್ದು ಅತಿ ಉತ್ತಮವಾಗಿ ಕಂಡುಬರುತ್ತೆ ಅಂತಲೂ ಸಹಿತ ತಿಳಿಸ್ಕೊಡ್ಬೋದು. ಇದಾಗಿತ್ತು ಮೀನರಾಶಿಯ ಸೆಪ್ಟೆಂಬರ್ ತಿಂಗಳ ಮಾಸಿಕ ಭವಿಷ್ಯ. ಇದೇ ರೀತಿ ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿಯೊಂದು ವಿಚಾರಗಳನ್ನು ತಾವು ತಿಳ್ಕೊಳ್ಬೋದು. ನುರಿತ ಜ್ಯೋತಿಷ್ಯರಲ್ಲಿ ತಮ್ಮ ಜಾತಕದ ವಿಶ್ಲೇಷಣೆಯನ್ನು ಮಾಡೋದ್ರಿಂದ ಇನ್ನೂ ಹೆಚ್ಚು ಜಾಗೃತಿಯನ್ನು ಸಹಿತ ತಾವು ಪಡ್ಕೊಳ್ಬೋದು ಅಂತಲೂ ಹೇಳ್ತಾ, ನನ್ನ ತಾಯಿ ಜಗನ್ಮಾತೆ ಶ್ರೀ ಕೊಲ್ಲೂರು ಮೂಕಾಂಬಿಕಾ ದೇವಿ ಪ್ರತಿಯೊಬ್ಬರಿಗೂ ಸಹಿತ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸರ್ವ ಮಂಗಳಾನಿ ಭವಂತು.